ತಮ್ಮ ಪ್ರೀತಿ ಪಾತ್ರರನ್ನು ರಸ್ತೆ ಅಪಘಾತದಲ್ಲಿ ಕಳೆದುಕೊಂಡವರ ಆಕ್ರಂದನ. ಅಯ್ಯೋ ಸಿದ್ದು, ಹೋಗ್ಬಿಟ್ಟಲ್ಲಪ್ಪ ನಮ್ಮನ್ ಬಿಟ್ಟಿ. ಸಿದ್ದು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರಲ್ರಿ, ನಮಗಿನ್ ಯಾರಿದ್ರಿ? ಅಯ್ಯೋ ಮಗನೇ, ಹೋದಲ್ಲಪ್ಪ ನಮ್ಮನ್ ಬಿಟ್ಟಿ. ಅಯ್ಯೋ ರೀ, ನನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರಲ್ಲ. ಯಾರಪ್ಪ ನಮಗೆ ಗತಿ? ಯಾರಪ್ಪ? ಸಿದ್ದು ಎದ್ದೇಳಪ್ಪ. ಯಮ ಹೋ ಯಮ, ಯಮಲೋಕದ ರಾಜ. ಯಮ ಹೋ ಯಮ, ಯಮ ಹೋ ಯಮ, ಯಮರಾಜರಿಗೆ ಜೈ ಹೋ, ಜೈ ಹೋ. ಚಿತ್ರಗುಪ್ತರೆ, ಈ ಭೂಲೋಕದಲ್ಲಿ ಏನಾಗುತ್ತಿದೆ? ಏನೀ ಆರ್ತನಾದ, ಏನೀ ರೋದನೆ, ಏನೀ ಸಾವು ನೋವುಗಳು, ಏನೀ ರಕ್ತದೋಕಳಿ? ಭೂಲೋಕದಲ್ಲಿ ಏನಾದರೂ ಸಾಂಕ್ರಾಮಿಕ ರೋಗಗಳಾದ ಕರೋನಾ, ಡೆಂಗ್ಯೂ, ಮಲೇರಿಯಾ, ಹಂದಿ ರೋಗ ಏನಾದರೂ ಬಂದಿದೆಯೇ? ಮಹಾಪ್ರಭುಗಳೇ, ಈ ಯಾವ ರೋಗಗಳಿಂದಲೂ ಅಲ್ಲ. ಈ ಎಲ್ಲಾ ರೋಗಗಳಿಗೆ ಲಸಿಕೆಗಳನ್ನು ಸಿದ್ಧಪಡಿಸಲಾಗಿದೆ. ಭೂಲೋಕದಲ್ಲಿ ಮಾನವರು ವಾಹನದಲ್ಲಿ ಸಂಚರಿಸುವಾಗ ಮದ್ಯಪಾನ, ಅಮಲು ಪದಾರ್ಥ ಸೇವನೆ, ಜಂಗಮಮಾನಿಯ ಹುಚ್ಚಿನಿಂದ ರಸ್ತೆ ಅಪಘಾತಗಳಲ್ಲಿ ಸಾಯುತ್ತಿದ್ದಾರೆ. ಇಗೋ ಅಲ್ಲಿ ನೋಡಿ, ಈ ವ್ಯಕ್ತಿಯು 2 ಚಕ್ರದ ವಾಹನವನ್ನು ಒಂದೇ ಚಕ್ರದಲ್ಲಿ ಓಡಿಸುತ್ತಿದ್ದಾನೆ. ಎಲ್ಲ ಮಾನವ, ಭೂಲೋಕದಲ್ಲಿ ಈ ರೀತಿಯ ಹುಚ್ಚಾಟವೇ? ಮಹಾಪ್ರಭುಗಳೇ, ಭೂಲೋಕದಲ್ಲಿ ರಸ್ತೆ ಅಪಘಾತದಿಂದ ಸಾವು ನೋವು ಹೆಚ್ಚಾಗಿದೆ. ಮಹಾಪ್ರಭು, ನಾನು ಈ ಸಾವು ನೋವುಗಳ ಲೆಕ್ಕಾಚಾರವನ್ನು ಹೇಳಬಹುದೇ? ಮಂಡಿಸಿ ಚಿತ್ರಗುಪ್ತರೆ. ಮಹಾಪ್ರಭು, ಭಾರತದಲ್ಲಿ ರಸ್ತೆ ಅಪಘಾತದಲ್ಲಿ ಮೃತರಾದವರ ಸಂಖ್ಯೆ 2017-18ರಲ್ಲಿ 1,57,593 ಸಾವುಗಳು, 2018-19ರಲ್ಲಿ 1,58,984 ಸಾವುಗಳು, 2019-20ರಲ್ಲಿ 1,38,383 ಸಾವುಗಳು, 2020-21ರಲ್ಲಿ 1,53,972 ಸಾವುಗಳು, 2021-22ರಲ್ಲಿ 1,68,491 ಸಾವುಗಳು, 2022-23ರಲ್ಲಿ 1,70,000 ಸಾವುಗಳು, 2023-24ರಲ್ಲಿ 1,80,000 ಸಾವುಗಳು. ಮಹಾಪ್ರಭು, ವರ್ಷದಿಂದ ವರ್ಷ ರಸ್ತೆ ಅಪಘಾತದಲ್ಲಿನ ಸಾವಿನ ಸಂಖ್ಯೆ ತುಂಬಾನೇ ಹೆಚ್ಚಾಗುತ್ತಿದೆ. ಅದರಲ್ಲಿಯೂ ಯುವ ಜನತೆಯೇ ಹೆಚ್ಚಾಗಿ ರಸ್ತೆ ಅಪಘಾತದಲ್ಲಿ ಸಾಯುತ್ತಿದ್ದಾರೆ. ಹೌದೇ ಚಿತ್ರಗುಪ್ತರೆ? ರಸ್ತೆ ಅಪಘಾತಗಳಿಂದ ಇಷ್ಟೊಂದು ಸಾವು ನೋವುಗಳಾಗುತ್ತಿದೆಯೇ? ಹೌದು ಮಹಾಪ್ರಭು. ಮಹಾಪ್ರಭು, ಭೂಲೋಕದಲ್ಲಿ ನೋಡಿ ಎಷ್ಟೊಂದು ರಸ್ತೆ ಅಪಘಾತಗಳು ಆಗುತ್ತಿವೆ. ಎಷ್ಟು ಕೆಲಸ ಮಾಡಿದ್ರು ಸಂಬಳ ಕೊಡಲ್ಲ. ಇಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು ಒಂದೇ, ಬಿಡೋದು ಒಂದೇ. ಇದಕ್ಕೆಲ್ಲ ರಾಮಬಾಣ ಎಣ್ಣೆ. ಇಡೆ ಆಫೀಸ್ ಟೈಮ್ ಆಯ್ತು ಕಣೆ. ಎಲ್ಲಿಟ್ಟಿದ್ದೆ ಕೇಕ್ ಕೊಡೆ, ತಿಂಡಿ ತಗೊಂಬ, ಬೇಗ ಅರ್ಜೆಂಟ್ ಟೈಮ್ ಆಯ್ತು. ಬೇಗ ತಿಂಡಿ ತಗೋಬಾರೆ. ಟೈಮ್ ಇಲ್ಲ ಕಣ, ಬೇಗ ಕೊಡೆ. ಸರಿ ಕಣ, ಟೈಮ್ ಆಯ್ತು, ಬರ್ತೀನಿ. ಟೈಮ್ ಬೇರೆ ಆಗಿದೆ. ಓಕೆ ಸರಿ ಕಣೆ, ಬಾಯ್.
ರೀ ಒಂದ್ ನಿಮಿಷ, ಹೆಲ್ಮೆಟ್ ಹೆಲ್ಮೆಟ್ ಎಲ್ಲ ಬ್ಯಾಡ ಬಿಡ್ತೀನಿ. ನಾನು ಹೇರ್ ಸ್ಟೈಲ್ ನೋಡೇ ತಾನೇ ನೀವು ಬಿದ್ದಿರೋದು. ಹಾ ನೋಡಿ ಹೆಂಗಿದ್ದೀನಿ. ಆಯ್ತು ನಿಮ್ದು. ಗೊತ್ತಾರೆ ಯಾರೀ ನರಮಾನವರು? ಏನು ಇವರ ಕೆಲಸ? ಮಹಾಪ್ರಭು, ಇವರು ಕ್ಯಾಟ್ಲರ್ ಇಂಡಿಯಾ ಸಂಸ್ಥೆಯ ಉದ್ಯೋಗಿಗಳು. ಹೌದಾ? ನೀವು ಕ್ಯಾಟ್ಲರ್ ಇಂಡಿಯಾದ ಸಿಬ್ಬಂದಿಗಳೇ? ನಿಮ್ಮ ಸಂಸ್ಥೆಯಲ್ಲಿ ಅಷ್ಟೊಂದು ಸುರಕ್ಷತಾ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ದರು. ನಿಮಗೆ ಯಾಕಿಷ್ಟು ಅಜಾಗರೂಕತೆ ಎಲೆ ಮನವಾ? ನಮ್ಮಿಂದ ತಪ್ಪಾಗಿದೆ ಮಹಾಪ್ರಭು. ನಮ್ಮ ಕುಟುಂಬ ಜೊತೆ ಸುಖವಾಗಿ ಬಾಳಲು ನಮಗೊಂದು ಸದಾವಕಾಶ ಮಾಡಿಕೊಡು ಮಹಾಪ್ರಭು. ಹೌದು ಮಹಾಪ್ರಭು, ನಮ್ಮಿಂದ ತಪ್ಪಾಗಿದೆ, ಇದೊಂದು ಅವಕಾಶವನ್ನು ನೀಡಿ. ಚಿತ್ರಗುಪ್ತರೆ, ಈ ಸಮಸ್ಯೆಗೆ ಪರಿಹಾರವಿಲ್ಲವೇ? ಮಹಾಪ್ರಭು, ಈ ಸಮಸ್ಯೆಗೆ ಪರಿಹಾರವಿದೆ. ಇಲ್ಲಿದೆ ನೋಡಿ. ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. 4 ಚಕ್ರ ವಾಹನ ಚಾಲಕರು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಅರ್ಥ ಆಯ್ತಾ ಮಾನವರೇ? ಹ್ಞೂ ಮಹಾಪ್ರಭು, ಇನ್ನು ಮುಂದೆ ಈ ತರ ತಪ್ಪಾಗಲ್ಲ. ನಮ್ಮನ್ನು ಕ್ಷಮಿಸಿ ಬಿಡಿ ಮಹಾಪ್ರಭು. ಎಲೆ ಮಾನವ, ನಿಮಗೆ ಇನ್ನೊಂದು ಜೀವಾವಕಾಶವನ್ನು ನೀಡುತ್ತಿದ್ದೇನೆ. ಇನ್ನು ಮುಂದಾದರೂ ರಸ್ತಾ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ನಿಮ್ಮ ಸಂಸಾರದೊಂದಿಗೆ ಸುಖಕರವಾದ ಸಮಯವನ್ನು ಕಳೆಯಿರಿ. ಸರಿ ಮಹಾಪ್ರಭು. ಧನ್ಯವಾದಗಳು ಮಹಾಪ್ರಭು. ಆಲ್ವೇಸ್ ವಿಯರ್ ಹೆಲ್ಮೆಟ್ ಅಂಡ್ ಸೀಟ್ ಬೆಲ್ಟ್. ಅವಾಯ್ಡ್ ಓವರ್ ಸ್ಪೀಡ್. ಡೋಂಟ್ ಯೂಸ್ ಮೊಬೈಲ್ ವೈಲ್ ಡ್ರೈವಿಂಗ್. ಡು ನಾಟ್ ಪ್ಲೇ ಆನ್ ದ ರೋಡ್. ಅವಾಯ್ಡ್ ಆಲ್ಕೋಹಾಲ್ ವಿತ್ ಡ್ರೈವಿಂಗ್. ರಸ್ತಾ ಸುರಕ್ಷತಾ ನಿಯಮಗಳನ್ನ ಪಾಲಿಸಿ ಸಂಸಾರದ ಜೊತೆ ಸುಖವಾಗಿ ಬಾಳಿರಿ. ಧರ್ಮ ಯಮಧರ್ಮ.